ಬಂಧುಗಳೇ ನಮಸ್ಕಾರ. ಪ್ರಸ್ತುತ ನಮ್ಮ ವ್ಯವಸ್ಥೆ ಯಾವ ಹಂತದಲ್ಲಿದೆ ಅಂದರೆ ಜನರಿಗೆ ಶಾಸಕಾಂಗ ಕಾರ್ಯಾಂಗಗಳ ಮೇಲೆ ನಂಬಿಕೆಯೇ ಇಲ್ಲದಂತಾಗಿದೆ. ಅಲ್ಲಲ್ಲಿ ನ್ಯಾಯಾಂಗ ತನ್ನ ಕೆಲಸವನ್ನು ನಿರ್ಭೀತಿಯಿಂದ ಮಾಡುತ್ತಿದೆ. ಅದನ್ನು ಸಹ ಉಳ್ಳವರು ಖರೀದಿಸುತ್ತಿರುವುದನ್ನು ನೋಡಿದ್ದೇವೆ. ಆದರೆ ನ್ಯಾಯಾಂಗವನ್ನು ಕಾರ್ಯರೂಪಕ್ಕೆ ತರುವ ಒಬ್ಬ ನ್ಯಾಯವಾದಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಸಮಾಜವನ್ನು ಖಂಡಿತ ಬದಲಾವಣೆ ಮಾಡಬಹುದು. ಸಾವಿಗೂ ಹೆದರದ ಮನುಷ್ಯ ನ್ಯಾಯ ದೇವತೆಗೆ ತಲೆಬಾಗಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ ಇತಿಹಾಸದಲ್ಲಿ ದಮನಿತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ನ್ಯಾಯ ಪದ್ಧತಿ ಎಂದರೂ ತಪ್ಪಾಗಲಾರದು. ರೋಣಾಪುರದಲ್ಲಿ ರಣ ಬಿಸಿಲಿದೆ. ಜನರ ಬದುಕಿನ ರಣರಂಗವಿದೆ. ಬಡ ಜನರ ಧೂಳಿನೊಳಗೆ ಭರವಸೆಯ ಬೆಳಕಿದೆ. ಕುಡಿಯಲು ನೀರು ಕಾಣದ ನಿರ್ಗತಿಕರಿದ್ದಾರೆ. ದಿನ ಹಣದ ಹೊಳೆಯಲ್ಲಿ ಸ್ನಾನ ಮಾಡುವ ಶ್ರೀಮಂತರಿದ್ದಾರೆ. ಬಡವರ ಸಮಾಧಿಯ ಬೆಳಕಿನಲ್ಲಿ ತಮ್ಮ ಮನೆಯ ದೀಪವನ್ನು ಬೆಳಗಿಸಿಕೊಳ್ಳೋ ಪಾಳೆಗಾರಿಕೆ ಇದೆ. ಸತ್ಯ ದೃಶ್ಯಗಳನ್ನು ನೋಡಬೇಕೆಂದರೆ ಒಂದು ಸಾರಿ ಬಳ್ಳಾರಿ ಸೀಮೆಯನ್ನು ಸುತ್ತಾಡಿಕೊಂಡು ಬಂದರೆ ಸತ್ಯ ದರ್ಶನವಾಗುತ್ತದೆ. ಕೆಂಪು ಗಿಳಿಗಳ ಹಿಂಡು ಕಂಡರೂ ಆಶ್ಚರ್ಯವಿಲ್ಲ. ಅಂತಹದ್ದೇ ಕಥಾಹಂದರವನ್ನು ಹೊತ್ತು ಬಂದ ಸಿನಿಮಾ ಭೈರತಿ ರಣಗಾಲ್. ರೋಣಾಪುರವೆಂಬ ಬಿಸಿಲು ನಾಡಿನಲ್ಲಿ ಧೂಳಿನದ್ದೇ ಸದ್ದು. ಧೂಳಿನಲ್ಲೂ ಹೊಳೆಯುವ ಮಿಂಚುಹುಳು ಭೈರತಿ ರಣಗಾಲ್. ರಣಗಾಲ್ ಕಾಲಿಟ್ಟಾಗಲೆಲ್ಲ ಕಷ್ಟದಲ್ಲಿರುವ ಜನರಿಗೆ ನೀರು ಕುಡಿದಷ್ಟೇ ಸಮಾಧಾನ. ನ್ಯಾಯಕ್ಕಾಗಿ ಹೋರಾಡುವ ನಾಯಕ ಭೈರತಿ ರಣಗಾಲ್. ಅವನು ಒಮ್ಮೊಮ್ಮೆ ಗಾಂಧಿಯಂತೆ ಸಮಾಧಾನಿ, ಒಮ್ಮೊಮ್ಮೆ ಭಗತ್ ಸಿಂಗ್, ನೇತಾಜಿಯಂತೆ ಸಿಡಿದೇಳುತ್ತಾನೆ. ಮಹಾಭಾರತದಲ್ಲಿ ಸಾರಥಿಯಂತೆ ಕೆಲಸ ಮಾಡಿದ ಕೃಷ್ಣನ ಹಾಗೆ ಸಿನಿಮಾದ ರಥವನ್ನು ಎಳೆಯುತ್ತಾರೆ ನಮ್ಮ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್. ಯುದ್ಧ ಮಾಡಲು ಯುದ್ಧ ಭೂಮಿ ಸಿದ್ಧ ಮಾಡಿದವರು ನಮ್ಮ ಗೀತಕ್ಕ. ಮಹಾಭಾರತದ ಬರೆದ ವ್ಯಾಸರಷ್ಟೇ ಪ್ರತಿಭೆ ಉಳ್ಳವರು ನಿರ್ದೇಶಕ ನರ್ತನ್. ಅವರ ಚಿತ್ರಕಥೆಯ ಓಟ, ಲೇಖನಿಯಿಂದ ಒಂದು ಮಾತುಗಳು ನೆವಿಲಿನಷ್ಟೇ ಮನಮೋಹಕ. ಒಂದೊಂದು ಪದಗಳೂ ಒಂದೊಂದು ದೃಶ್ಯ ಹೇಳುತ್ತವೆ. ನಿರ್ದೇಶಕರು ಕಟ್ಟಿಕೊಂಡ ತಾಂತ್ರಿಕ ತಂಡದವರ ಶ್ರಮ ದೊಡ್ಡ ಪಾಲನ್ನು ಪಡೆದುಕೊಂಡಿದೆ. ಅದು ಕ್ಯಾಮರಾ ಕಣ್ಣಿನಲ್ಲಿ, ಸಾಹಸ ದೃಶ್ಯಗಳಲ್ಲಿ, ಸಂಗೀತದ ಆಲಾಪನೆಯಲ್ಲಿ, ಸಂಕಲನದ ಸಮ್ಮಿಲನದಲ್ಲಿ. ಖಂಡಿತ ಕುಟುಂಬ ಸಮೇತರಾಗಿ ನೋಡುವ ಸಿನಿಮಾ ಭೈರತಿ ರಣಗಾಲ್. ರೋಣಾಪುರವೆಂಬ ಸಾಮ್ರಾಜ್ಯದಲ್ಲಿ ರಾಜಕೀಯವಿದೆ, ರೋಷವಿದೆ, ದ್ವೇಷವಿದೆ, ದಂಧೆ ಇದೆ, ರೌದ್ರವಿದೆ, ರೌರವವಿದೆ. ರಾವಣರಿದ್ದಾರೆ, ವಾಲಿ, ಸುಗ್ರೀವ, ಆಂಜನೇಯ, ಜಾಂಬವಂತ, ರಾಮರಾಜ್ಯ ಕಟ್ಟೋ ರಾಮರಿದ್ದಾರೆ. ಎಲ್ಲ ಅನ್ಯಾಯವನ್ನು ಸಹಿಸೋ ಜನರಿಗೆ ನ್ಯಾಯ ಕೊಡಿಸೋ ರಣಗಲ್ ಎಂಬ ಕೃಷ್ಣನಿದ್ದಾನೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ಚತುರ ಬೇಟೆಗಾರ ಭೈರತಿ ರಣಗಾಲ್. ಮಫ್ತಿ ಎಂಬ ಸಿನಿಮಾದೊಳಗಿನ ಮಫ್ತಿಯಲ್ಲಿದ್ದ ಪ್ರಶ್ನೆಗೆ ಮುಖ್ಯ ಉತ್ತರವೇ ಭೈರತಿ ರಣಗಾಲ್. ನಮಸ್ಕಾರ.